ಎಲ್ಲರಿಗೂ ನಮಸ್ಕಾರ. ಕಾಂತಾ ಸಿನಿಮಾ ಸಖತ್ ಸೌಂಡ್ ಮಾಡ್ತಿದೆಯಲ್ಲ. ಸೊ ಈ ಸಿನಿಮಾ ಬಗ್ಗೆ ಒಂದು ಪಾಪ್ಯುಲರ್ ರಿವ್ಯೂ ಏನ್ ಹೇಳುತ್ತೆ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಸೊ ಕಥೆ ನಮ್ಮನ್ನ ಕರ್ಕೊಂಡೋಗೋದು 1950ರ ಮದ್ರಾಸಿಗೆ. ಆ ಕಾಲದ ಸಿನಿಮಾ ಇಂಡಸ್ಟ್ರಿ, ಆ ವೈಭವ, ಅದರ ಹಿನ್ನೆಲೆಯಲ್ಲಿ ನಡೆಯೋ ಕಥೆ ಇದು. ಆದರೆ ಇದು ಬರೀ ಒಂದು ಪೀರಿಯಡ್ ಡ್ರಾಮಾ ಅಲ್ಲ. ಇದೊಂದು ರೀತಿ ಇಬ್ರು ಪವರ್ಫುಲ್ ವ್ಯಕ್ತಿಗಳ ನಡುವಿನ ಅಹಂ ಮತ್ತು ಮಹತ್ವಾಕಾಂಕ್ಷೆಯ ಜಗಳದ ಕಥೆ. ಹಾಗಿದ್ರೆ ಬನ್ನಿ ಈ ಕಾಂತಾ ಸಿನಿಮಾದ ಬೇಸಿಕ್ ಡೀಟೇಲ್ಸ್ ಏನು, ಅದರ ಹಿನ್ನೆಲೆ ಏನು ಅಂತ. ಓಕೆ, ಕಥೆ ನಡೆಯೋದು ಹೇಳ್ದಾಗೆ 1950ರ ಮದ್ರಾಸ್ನಲ್ಲಿ. ಇನ್ನು ಆಕ್ಟರ್ಸ್ ವಿಷಯಕ್ಕೆ ಬಂದ್ರೆ ದುಲ್ಕರ್ ಸಲ್ಮಾನ್, ಸಮುದ್ರಕನಿ ಇಂಥ ಘಟಾನುಘಟಿಗಳೇ ಇದ್ದಾರೆ. ಪೀರಿಯಡ್ ಡ್ರಾಮಾ ಜೊತೆಗೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ನ ಪರ್ಫೆಕ್ಟ್ ಮಿಕ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಥೆಯ ತಿರುಳೇನು? ಸಿನಿಮಾದ ನಿಜವಾದ ಆತ್ಮ ಇರೋದೇ ಅದರ ಸೆಂಟ್ರಲ್ ಕಾನ್ಫ್ಲಿಕ್ಟ್ನಲ್ಲಿ, ಅಂದ್ರೆ ಗುರು ಶಿಷ್ಯರ ನಡುವಿನ ಒಂದು ಸಂಘರ್ಷದಲ್ಲಿ. ನೋಡೆ, ಕಥೆಯ ಸೆಂಟರ್ ಪಾಯಿಂಟ್ ಇದೆ. ಈ ಗುರು ಶಿಷ್ಯರ ರಿಲೇಶನ್ಶಿಪ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು. ಶುರುವಲ್ಲಿ ಒಬ್ರ ಮೇಲೊಬ್ರಿಗೆ ಗೌರವ ಇರುತ್ತೆ, ಆದರೆ ಯಾವಾಗ ಯಶಸ್ಸು, ಅಹಂಕಾರ ತಲೆಗೇರುತ್ತೋ ಅಲ್ಲಿಂದ ಸಂಘರ್ಷ ಶುರುವಾಗುತ್ತೆ. ಇವರಿಬ್ಬರ ನಡುವಿನ ಈ ಜಗಳಕ್ಕೆ ಮತ್ತಷ್ಟು ತುಪ್ಪ ಸುರಿಯೋದು ಯಾವುದು ಗೊತ್ತಾ? ಶಾಂತ ಅನ್ನೋ ಒಂದು ಹಳೆ ಸಿನಿಮಾ ಪ್ರಾಜೆಕ್ಟ್. ಯಾವಾಗ ಈ ಪ್ರಾಜೆಕ್ಟನ್ನು ರೀಸ್ಟಾರ್ಟ್ ಮಾಡ್ತಾರೋ ಅಲ್ಲಿಂದ ಇವರಿಬ್ಬರ ನಡುವಿನ ಬಿರುಕು ದೊಡ್ಡದಾಗ್ತಾ ಹೋಗುತ್ತೆ ಮತ್ತು ಕಥೆ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗುತ್ತೆ ಅಂತ. ಸರಿ, ಹಾಗಾದ್ರೆ ಈ ಸಿನಿಮಾದಲ್ಲಿ ಇಷ್ಟೊಂದು ಇಷ್ಟ ಆಗಿದ್ದೇನು? ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಅಂತ ಬನ್ನಿ ನೋಡೋಣ. ಮೇನ್ ಆಗಿ 3 ವಿಷಯಗಳು. 1, ಲೀಡ್ ಆಕ್ಟರ್ಸ್ಗಳ ಅದ್ಭುತ ಪರ್ಫಾರ್ಮೆನ್ಸ್. 2, ಆ 1950ರ ಕಾಲಘಟ್ಟವನ್ನ ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅನ್ನೋದು. ಮತ್ತು 3ನೇದು, ಕಥೆಯ ಮೂಡ್ಗೆ ಕರೆಕ್ಟಾಗಿ ಸೆಟ್ ಆಗೋ ಬ್ಯಾಕ್ಗ್ರೌಂಡ್ ಸ್ಕೋರ್. ಈ 3 ಸೇರಿ ಆಡಿಯನ್ಸ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದರಲ್ಲೂ ದುಲ್ಕರ್ ಸಲ್ಮಾನ್ ಅವರ ಆಕ್ಟಿಂಗ್ ಬಗ್ಗೆ ಫುಲ್ ಫಿದಾ ಆಗಿದ್ದಾರೆ. ಪಾತ್ರದ ಒಳಗಿನ ಕೋಪ, ಕನ್ಫ್ಯೂಷನ್, ಈ ಎಲ್ಲ ಎಮೋಷನ್ಸ್ನವರು ಸ್ಕ್ರೀನ್ ಮೇಲೆ ತಂದಿರೋ ರೀತಿ ಸೂಪರ್. ಇನ್ನು ಸಮುದ್ರಕನಿ ಅವರ ಬಗ್ಗೆ ಆಸ್ ಯೂಶುವಲ್ ಕ್ಲಾಸ್ ಆಕ್ಟಿಂಗ್ ಅಂತ. ಅವರು ಸ್ಕ್ರೀನ್ ಮೇಲಿದ್ರೆ ಸಾಕು, ಆ ಇಡೀ ಸೀನ್ಗೆ ಒಂದು ಗತ್ತು ಬಂದ್ಬಿಡುತ್ತೆ. ಬರೀ ಆಕ್ಟಿಂಗ್ ಅಷ್ಟೇ ಅಲ್ಲ, ಸಿನಿಮಾದ ಟೆಕ್ನಿಕಲ್ ಸೈಡ್ ಕೂಡ ಭಾರಿ ಮೆಚ್ಚುಗೆ ಗಳಿಸಿದೆ. ಆ 1950ರ ದಶಕವನ್ನ ರೀಕ್ರಿಯೇಟ್ ಮಾಡಿರೋ ರೀತಿ ಇದೆಯಲ್ಲ, ಅಂದ್ರೆ ಕಾಸ್ಟ್ಯೂಮ್ಸ್, ಆರ್ಟ್ ಡೈರೆಕ್ಷನ್, ಲೈಟಿಂಗ್ ಎಲ್ಲವೂ ಸೇರಿ ಸಿನಿಮಾಗೆ ಒಂದು ಸಖತ್ ಕ್ಲಾಸಿಕ್ ಫೀಲ್ ಕೊಟ್ಟಿದೆ ಅಂತ. ಓಕೆ, ಇಷ್ಟೆಲ್ಲ ಪಾಸಿಟಿವ್ಸ್ ಆಯ್ತು. ಆದ್ರೆ ಯಾವುದೇ ಸಿನಿಮಾದಲ್ಲೂ ಕೆಲವು ಮೈನಸ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ಕಾಂತಾ ಸಿನಿಮಾದಲ್ಲಿ ಇಷ್ಟ ಆಗದೇ ಇದ್ದಿದ್ದೇನು ನೋಡೋಣ ಬನ್ನಿ. ಸಿನಿಮಾದ ಅತಿದೊಡ್ಡ ನೆಗೆಟಿವ್ ಪಾಯಿಂಟ್ ಅಂದ್ರೆ ಅದರ ವೇಗ. ಸಿನಿಮಾ ಶುರುವಾದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ರೆ ಮಿಡ್ಲ್ ಪಾರ್ಟಿಗೆ ಬರ್ತಿದ್ದ ಹಾಗೆ ಕತೆ ಸಖತ್ ಸ್ಲೋ. ಇದು ಬಹುಶಃ ಎಲ್ಲಾ ತರದ ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರಬಹುದು. ಸೊ ಒಟ್ಟಾರೆಯಾಗಿ ಗುರುತಿಸಿರೋ 2 ಮೇನ್ ಡ್ರಾಬ್ಯಾಕ್ಸ್ ಅಂದ್ರೆ, 1, ಸಿನಿಮಾದ ಸ್ಲೋ ಪೇಸ್. ಇದು ಎಲ್ರಿಗೂ ವರ್ಕ್ ಆಗಲ್ಲ. 2, ಕಥೆಯಲ್ಲಿ ಬರೋ ಕೆಲವು ಟ್ವಿಸ್ಟ್ಗಳನ್ನ ಮೊದಲೇ ಗೆಸ್ ಮಾಡಿಬಿಡಬಹುದು ಅನ್ನೋದು. ಹಾಗಾದ್ರೆ ಇಷ್ಟೆಲ್ಲ ಪ್ಲಸ್ ಮೈನಸ್ ಎಲ್ಲ ನೋಡಿದ್ಮೇಲೆ ಫೈನಲ್ ವರ್ಡಿಕ್ಟ್ ಏನು? ಈ ಸಿನಿಮಾವನ್ನ ಯಾರು ನೋಡ್ಬೇಕು? ಫೈನಲಿ ಹೇಳೋದು ಇಷ್ಟೇ. ನೀವು ಕ್ವಾಲಿಟಿ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ, ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿಗಳನ್ನ ಇಷ್ಟಪಡೋರಾಗಿದ್ರೆ ಈ ಸಿನಿಮಾ ಖಂಡಿತ ನಿಮಗಾಗಿ. 1 ಟೈಮ್ ವಾಚ್ ಗ್ಯಾರಂಟಿಡ್ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಗೆ ಕ್ಯಾರೆಕ್ಟರ್ ಡ್ರಾಮಾಗಳು, ಸ್ಟ್ರಾಂಗ್ ಆಕ್ಟಿಂಗ್ ಇಷ್ಟ ಆಗುತ್ತೆ ಅಂದ್ರೆ ಈ ಸಿನಿಮಾ ನಿಮ್ಗೋಸ್ಕರನೇ. ಅದೇ ನಿಮ್ಗೆ ಫಾಸ್ಟ್ ಪೇಸ್ಡ್ ಕಮರ್ಷಿಯಲ್ ಎಂಟರ್ಟೈನರ್ ಬೇಕು ಅನ್ಸಿದ್ರೆ ಬಹುಶಃ ಈ ಸಿನಿಮಾ ಸ್ವಲ್ಪ ನಿರಾಸೆ ಮಾಡಬಹುದು. ಕೊನೆಯದಾಗಿ ಈ ಇಡೀ ಸಿನಿಮಾ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಕಲೆಯ ಜಗತ್ತಿನಲ್ಲಿ ಒಬ್ಬರ ಯಶಸ್ಸಿಗೆ ಅವರ ಟ್ಯಾಲೆಂಟ್ ಮುಖ್ಯಾನಾ ಅಥವಾ ಅವರು ಬೆಳೆಸ್ಕೊಳ್ಳೋ ಸಂಬಂಧಗಳು ಮುಖ್ಯಾನಾ? ಏನನ್ಸುತ್ತೆ? ಯೋಚನೆ ಮಾಡಿ.